ಊರಿಗೆ ಇಷ್ಟೊಂದು ಚೆನ್ನಾಗಿ ನಮ್ಮನ್ನ ಊರಿಗೆ ಬರ ಮಾಡ್ಕೊಂಡು ಕಳ್ಸ ತಗೊಂಡ್ ಬಂದಿದ್ದೀರಿ. ಹೆಣ್ಮಕ್ಳೆಲ್ಲ ಕಳ್ಸ ಹೊತ್ಕೊಂಡು ಕಾಲು ಸುಟ್ಟೋಯ್ತಿದ್ರು, ಚಪ್ಪಲಿ ಹಾಕಳ್ದೆ ನಡ್ಕ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅದಾದ ನಂತರ ಎಲ್ಲ ಡೋಲು ಅವು ಇವು ಎಲ್ಲ ಪಟಾಕಿ ಗಿಟಾಕಿ ಹೊಡೆದು ಕರ್ಕ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳೋದು ಸಾಕಾಗಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಪ್ರೀತಿ ತೋರಿಸಿ ನಮ್ಮನ್ನ ನಿಮ್ಮ ಊರೊಳಕ್ಕೆ ಬರ ಮಾಡ್ಕೊಂಡಿರೋದಕ್ಕೆ ಒಂದಂತೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನೀಗ ದುಡ್ಡನ್ನ ಈಗ ನೀವೆಲ್ಲ ಓಟ್ ಹಾಕಿ ನಮ್ಗೆ ಕಳಿಸಿದ್ರಿ, ಕರೆಕ್ಟಾ? ಹ್ಞೂ ಅನ್ಬೇಕು, ಇಲ್ಲಾಂದ್ರೆ ಹ್ಞೂ ಅಂದೇ ಇದ್ರೆ ಅಲ್ಲ, ಹ್ಞೂ ಅಂದ್ರೆ ಗೊತ್ತಾಯ್ತದೆ ಓಟ್ ಹಾಕಿಲ್ಲ ಅಂತ. ನೋಡ್ತಾ ಇದೀನಿ ಎಲ್ಲಾರ ಮುಖನೂ, ಎಲ್ಲಾರು ಓಟ್ ಹಾಕಿ ನಮ್ಗೆ ಕಳಿಸಿದೀವಿ. ಅದಾದ ನಂತರ ಇದು 8.5 ಕೋಟಿ ರೂಪಾಯಿ ದುಡ್ಡನ್ನ ಏನ್ ನಾನು ಹಾಕಿಲ್ಲ. ಯಾರ ದುಡ್ಡಿದು? ಯಾರ ದುಡ್ಡು? ನೀವೇ ನನ್ ಕಳ್ಸಿದೀರಿ. ನಿಮ್ ದುಡ್ಡು ನಿಮ್ಗೆ ಹಾಕಕ್ಕೆ ನನ್ಗೆ ಸನ್ಮಾನ ಮಾಡ್ತಾ ಇದೀರಿ. ಇಷ್ಟೇ ಇರೋದು. ಅದೇ ಇರೋದು. ಈಗ ನಿಮ್ ದುಡ್ಡನ್ನ ನಿಮ್ಗೆ ಹಾಕೊಡಕ್ಕೆ ನನ್ನ ಕಳ್ಸಿದೀರಿ, ಸನ್ಮಾನನೂ ನೀವೇ ಮಾಡ್ತಾ ಇದ್ದೀರಿ. ಸೊ ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಯಾರು ನಾವು ನಮ್ಮ ಮನೆಯಿಂದ ತಂದೇನು ಮಾಡ್ತಾ ಇಲ್ಲ. ಅದನ್ನ ನಿಮ್ಮ ದುಡ್ಡನ್ನ ಎಲ್ಲಿ ಕೆಲಸ ಕೇಳಿದ್ರು ಅದ್ರ ಪ್ರಕಾರ ಅದನ್ನ ಮಾಡ್ತಾ ಇರೋಂಥದ್ದು. ಇಲ್ಲಿ ನಾವು ಸುಮಾರ್ಸಿ ಬಂದಾಗ ನಿಮ್ಮ ಊರಲ್ಲಿ, ಮತ್ತೆ ಹಿಂದೆ ಚುನಾವಣೆಗೆ ಮುಂಚೆ ಬಂದಾಗಲೂ ನಿಮ್ಮ ಊರಲ್ಲಿ ತುಂಬಾ ಸಮಸ್ಯೆ ಆಗಿತ್ತು. ಅದರಿಂದ ಎಲ್ಲರೂ ಊರವರೆಲ್ಲ ಕೇಳ್ಕೊಂಡಿದ್ರು ಈ ರಸ್ತೆಗೆ ಕಾಮಗಾರಿಗಳಿಗೆ ರಸ್ತೆಗಳ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ. ಅದನ್ನ ಗಮನ ಹರಿಸಿ ನಮ್ಗೇನಂದ್ರೆ ಸರ್ಕಾರದಿಂದ ದುಡ್ಡು ಕೊಡೋದ್ರಲ್ಲಿ ಯಾವ ಗ್ರಾಮಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದು ಒಂದೇ ಅಧಿಕಾರ ನಮ್ದು. ಅದನ್ನ ನೀವುಗಳೇ ಕೊಟ್ಟಿರೋಂಥದ್ದು. ಚುನಾವಣೆಯಲ್ಲಿ ಓಟ್ ಹಾಕಿ ನಮ್ಗೆ ಕಳಿಸಿರೋದು. ಈಗ ಟೋಟಲ್ ಇಲ್ಲಿ 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಡಿಪಾರ್ಟ್ಮೆಂಟ್ ಇಂದ ನಾವು ಕೆಲಸ ಮಾಡ್ತೇವೆ. ಈಗ ಒಂದು ಮೇಜರ್ ಆಗಿ ನೀರಾವರಿ 5 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ಕೆರೆ ಕಟ್ಟೆಗಳನ್ನ ತುಂಬಿಸೋದು ಕಾರ್ಯಕ್ರಮ. ಇದಕ್ಕೆ ಸ್ವಲ್ಪ ನೀವು ಮಾತಾಡ್ತೀನಿ. ಎಲ್ಲ ಹಿರಿಯರು ಕೂತಿದ್ದೀರಿ, ನಿಮ್ಗೆ ಗೊತ್ತಿರೋಂಥದ್ದು. ಮುಂಚೆ ನೀವೆಲ್ಲ ಸೇರ್ಕೊಂಡು ನಿಮ್ ತಂದೆ ನಿಮ್ ತಾತದಿರೆಲ್ಲ ಕಟ್ಟೆಗಳು ಕಟ್ಟಿದ್ರು, ಕರೆಕ್ಟ್ ಅಲ್ಲ? ಎಲ್ಲ ನೀವೇ ಹೇಳಿದ್ರಿ, ಎಲ್ಲ ಕಟ್ಟೆನೂ ಮುಚ್ಚವ್ರೆ. ಅದ್ರ ಜೊತೆಗೆ ಅವ್ರಿಗೆ ಬತ್ತಿದ್ದ ಜಿಗಳು, ನಾಲೆಗಳು ಇವನ್ನೆಲ್ಲಾನು ಯಾರು ಮುಚ್ಚಿರೋರು? ಸಮಸ್ಯೆ ಸುಮಿರಣ್ಣ, ಒಂದು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇದು ಮುಚ್ಚಿರೋರು ಯಾರು? ದಯವಿಟ್ಟು ಮುಚ್ಚಬೇಡಿ. ಒಂದು 2 ಕುಂಟೆ ಸಿಕ್ಬೋದು, 3 ಕುಂಟೆ ಸಿಕ್ಬೋದು ಒತ್ತುವರಿ ಮಾಡ್ಕೊಂಡ್ರೆ. ಆದ್ರೆ ನಾಲೆಗಳನ್ನ ದಯವಿಟ್ಟು ಮುಚ್ಚಬೇಡಿ. ಯಾಕೆ ಅಂತ ಹೇಳಿದ್ರೆ ನಾವೇನೇ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ನಾವು ಮಾಡ್ತಾ ಇರೋಂಥದ್ದು ಮೈನರ್ ಇರಿಗೇಷನ್, ಏತ ನೀರಾವರಿ ಅಂತ ಏನ್ ಮಾಡ್ತಾ ಇದೀವಿ, ವರ್ಷದಲ್ಲಿ 90 ದಿನಗಳ ಮಾತ್ರ ನೀರನ್ನ ತುಂಬಸಕ್ಕೆ ದನಕರುಗಳಿಗೆ ಈ ಬೇಸಿಗೆ ಕಾಲದಲ್ಲಿ ಕುಡಿಯಕ್ಕೆ ನೀರು ಇರಲಿ ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ತುಂಬಿಸ್ತಾ ಇರೋದನ್ನ. ಯೋಜನೆ ಇರೋದೇ ಆ ಥರ. ಆದ್ರೆ ನಾವು ಬೇರೆ ಕಡೆಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಸಮಸ್ಯೆ ಅಲ್ಲ. ನಾನು ಏನ್ ಒತ್ತಿ ನಿಮಗೆ ಕೇಳ್ಕೊತಾ ಇರೋದು, ದಯವಿಟ್ಟು ನಾಲೆಗಳು ಏನುವೆ ಜಿಗಳವೆ ಅವನ್ನ ಯಾವ್ದ ನೀವು ಹಿಂದಿನಿಂದ ಯಾವ ತರ ನಮ್ಮ ಹಿರಿಯರು, ನಾವು ಇವತ್ತೆಲ್ಲೋ ಟೆಕ್ನಾಲಜಿ ಅಂತ ಅಂತೀವಿ, ನಮ್ಗಿಂತ ಹೈಯೆಸ್ಟ್ ಟೆಕ್ನಾಲಜಿ ಇದ್ದಿದ್ದು ಹಿಂದೆನೆ. ಅವ್ರುಗಳು ಸೈಂಟಿಫಿಕ್ ಆಗಿ ಎಲ್ಲಿ ವೈಜ್ಞಾನಿಕವಾಗಿ ಅವರು ಕರೆಕಟ್ಟೆಗಳನ್ನ ಮಾಡಿದ್ರು. ನಮ್ಮ ಊರಲ್ಲಿ ನೀರನ್ನ ಯಾವ ತರ ಸಂಗ್ರಹಣೆ ಮಾಡ್ಕೋಬೇಕು, ಅದನ್ನ ಗದ್ದೆಗಳಿಗೆ ಯಾವ ತರ ನೀರು ಹಾಯಿಸ್ಕೋಬೇಕು, ತೋಟಗಳಿಗೆ ಹೆಂಗ್ ನೀರು ಹಾಯಿಸ್ಕೋಬೇಕು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹಿಂದೆ ಮಾಡಿರೋಂಥದ್ದು. ಅದನ್ನ ದಯವಿಟ್ಟು ತಾವುಗಳು ಗಮನ ಹರಿಸಿ. ಒತ್ತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗಾಗಲೇ ಇಷ್ಟೆಲ್ಲ ನೀವೆಲ್ಲ ಹಿರಿಯರಿದ್ದೀರಿ, ಮಕ್ಳುಗಳಿಗೆ ಗೊತ್ತಾಯ್ಕಿಲ್ಲ. ನಾನ್ ಚಿಕ್ಕವನಾಗಿದ್ದಾಗಲೂ ಇಷ್ಟು ಬಿಸಿಲು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನೋಡಿರ್ಲಿಲ್ಲ.